ವಿದ್ಯಾರ್ಥಿಗಳೇ, ನಾವು ಈ ದಿನ 8ನೇ ತರಗತಿ ಗಣಿತ ವಿಷಯದಲ್ಲಿ ಚತುರ್ಭುಜಗಳ ಪರಿಚಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಮೊದಲ ಪುಸ್ತಕದ 4ನೇ ಅಧ್ಯಾಯ. ಚತುರ್ಭುಜಗಳ ಪರಿಚಯ, ಇದು 4ನೇ ಅಧ್ಯಾಯ. ವಿದ್ಯಾರ್ಥಿಗಳೇ, ನಿಮಗೆ ಹಿಂದಿನ ತರಗತಿಯಲ್ಲಿ ಸಮತಲ ಅಂದ್ರೇನು, ಸಮತಲದ ಮೇಲ್ಮೈ ಮತ್ತೆ ಘನ ಅಂದ್ರೇನು, ಘನಕ್ಕೆ ಎಷ್ಟು ಆಯಾಮಗಳಿರುತ್ತೆ, ಸಮತಲಕ್ಕೆ ಎಷ್ಟು ಆಯಾಮ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಸಮತಲ ಅಂತ ಹೇಳಿದ್ರೆ ಒಂದು ಹಾಳೆಯ ಮೇಲ್ಮೈಯನ್ನ ಅಥವಾ ಒಂದು ಬೋರ್ಡಿನ ಮೇಲ್ಮೈಯನ್ನ ಏನಂತ ಕರೀತಾರೆ? ಸಮತಲ ಅಂತ ಕರೀತಾರೆ. ಬೋರ್ಡಿನ ಮೇಲ್ಮೈ ಅಥವಾ ಒಂದು ಹಾಳೆಯ ಮೇಲ್ಮೈ ಅಂತ ಕರೀತಾರೆ ಸಮತಲ ಅಂತ ಕರೀತಾರೆ. ಸಮತಲಕ್ಕೆ ಎಷ್ಟು ಆಯಾಮ ಇರುತ್ತಪ್ಪ ಅಂತೇಳಿ 2 ಆಯಾಮ ಇರುತ್ತೆ. ಉದಾಹರಣೆಗೆ ಬೋರ್ಡ್ ಒಂದು ಸಮತಲ ಅಂತ ತಗೊಂಡ್ರೆ ಇದಕ್ಕೆ ಉದ್ದ ಮತ್ತು ಅಗಲ ಎಂಬ 2 ಆಯಾಮ ಇರುತ್ತೆ. ಅದೇ ರೀತಿಯಾಗಿ ಈ ಪುಸ್ತಕದ ಮೇಲ್ಮೈಯನ್ನ ತಗೊಂಡ್ರೆ ಇದಕ್ಕೆ 2 ಆಯಾಮ ಇರುತ್ತೆ, ಉದ್ದ ಮತ್ತು ಅಗಲ. ಇದಕ್ಕೆ ಏನ್ ಕರೀತಾರೆ? ಸಮತಲಗಳು ಅಂತ ಕರೀತಾರೆ. ಅದೇ ರೀತಿ ಒಂದು ಘನ ತಗೊಂಡ್ರೆ, ಘನ ಅಂತ ಹೇಳಿದ್ರೆ ನೋಡಿ, ಇದು ಡೆಸ್ಟರ್ ಒಂದು ಘನ ಆಗುತ್ತೆ. ಈ ಘನಕ್ಕೆ ಎಷ್ಟು ಆಯಾಮ ಇರುತ್ತಪ್ಪ ಅಂದ್ರೆ 3 ಆಯಾಮ ಇರುತ್ತೆ. ಉದ್ದ 8, ಅಗಲ 8, ಎತ್ತರ. ಉದ್ದ 8, ಅಗಲ 8, ಎತ್ತರ. 3 ಆಯಾಮಗಳಿರುತ್ತೆ. 3 ಆಯಾಮವನ್ನು ಹೊಂದಿರುವಂತಹ ಒಂದು ಆಕೃತಿಗೆ ಅಂತ ಕರೀತಾರೆ ಘನಾಕೃತಿ ಅಂತ ಕರೀತಾರೆ. 2 ಆಯಾಮವನ್ನು ಹೊಂದಿರುವಂತಹ ಒಂದು ಆಕೃತಿ ಅಂತ ಕರೀತಾರೆ ಸಮತಲ ಅಂತ ಕರೀತಾರೆ. ಈ ಸಮತಲದಲ್ಲಿ ನಾವು ಅನೇಕ ಆಕೃತಿಗಳನ್ನು ಬಿಡಿಸಬಹುದು. ಉದಾಹರಣೆಗೆ ಚಾಪೀಸಿನಿಂದ ಅಥವಾ ಪೆನ್ಸಿಲಿನ ತುದಿಯನ್ನು ಒಂದು ಹಾಳೆಯ ಮೇಲಿನಿಂದ ಮೇಲೆ ಕೆಟ್ಟದೆ ಅನೇಕ ಬಿಂದುಗಳನ್ನು ಸೇರ್ತಾ ಹೋಗಿ ಈ ರೀತಿ ಬರೆದ್ರೆ ಒಂದು ವಕ್ರರೇಖೆಯನ್ನು ಬರೀಬಹುದು. ಈ ರೀತಿ ವಕ್ರರೇಖೆಯನ್ನ ಬರೀಬಹುದು. ಇದು ಅದೇ ರೀತಿಯಾಗಿ ಒಂದು ಸಮತಲ, ಬೋರ್ಡ್ ಒಂದು ಸಮತಲ. ಈ ಸಮತಲದ ಮೇಲೆ ಈಗ ಅನೇಕ ಬಿಂದುಗಳಿರ್ತವೆ. ಈ ಬಿಂದುಗಳ ಗಣವನ್ನ ಸೇರಿಸ್ತಾ ಹೋದ್ರೆ ಒಂದು ರೇಖೆಯನ್ನ ಬರೀತಾ ಹೋಗಬಹುದು. ಇದು ರೇಖಾಖಂಡ ಆಗಿರ್ಬೋದು ಅಥವಾ ಈ ರೀತಿ ಬರೆಯೋದ್ರಿಂದ ಇದು ಕಿರಣ ಆಗುತ್ತೆ. ಈ ರೀತಿಯಾಗಿ ನಾವು ಒಂದು ವಕ್ರರೇಖೆಯನ್ನು ಬರೀಬಹುದು, ಸರಳ ರೇಖೆಯನ್ನ ಬರೀತಾ ಹೋಗಬಹುದು. ಸಮತಲದ ಮೇಲೆ ಈ ರೀತಿ ಬರೀತಾ ಹೋಗಬಹುದು. ಇದಕ್ಕೆ ವಕ್ರರೇಖೆಗಳು ಕರೀತಾರೆ. ಇದಕ್ಕೆ ರೇಖಾಖಂಡ, ನೇರವಾಗಿದ್ರೆ ಸರಳ ರೇಖೆ ಅಂತ ಕರೀತಾರೆ. ಅದು ವಕ್ರವಾಗಿದ್ರೆ ವಕ್ರರೇಖೆ ಈ ರೀತಿ ಇರ್ಬೋದು ಅಥವಾ ರೌಂಡ್ ಆಗಿರ್ಬೋದು. ಇವೆಲ್ಲ ವಕ್ರರೇಖೆಗಳಾಗುತ್ತೆ. ಇದೇನಾಗುತ್ತೆ? ಇದು ಸರಳ ರೇಖೆ ಆಗುತ್ತೆ. ವಿದ್ಯಾರ್ಥಿಗಳೇ, ಈಗ ನಾವು ವಕ್ರರೇಖೆ ಸರಳ ರೇಖೆ ಅಲ್ವಾ, ಈಗ ಬಹುಭುಜಾಕೃತಿಗಳ ಬಗ್ಗೆ ತಿಳ್ಕೊಂಡ್ರೆ ಸರಳ ರೇಖೆಗಳನ್ನ ಬರೆದಾಗ ಬಹುಭುಜಾಕೃತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಹುಭುಜಗಳು ಬಹುಭುಜಗಳು ಅಥವಾ ಬಹುಭುಜಾಕೃತಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಅನೇಕ ರೇಖಾಖಂಡಗಳ ಅಂತ್ಯಬಿಂದುಗಳನ್ನ ಸೇರಿಸಿದಾಗ ದೊರೆಯುವಂತಹ ಒಂದು ಆಕೃತಿಯನ್ನು ಏನಂತ ಕರೀತಾರೆ? ಬಹುಭುಜಾಕೃತಿ ಅಂತ ಕರೀತಾರೆ. ಅಂದ್ರೆ ರೇಖಾಖಂಡಗಳ ಅಂತ್ಯಬಿಂದುಗಳು. ಉದಾಹರಣೆಗೆ ಇಲ್ಲೊಂದಿದೆ ಈ ರೀತಿಯಾಗಿ ಅಥವಾ ಹೀಗೆ ರೇಖಾಖಂಡಗಳ ಅಂತ್ಯಬಿಂದುಗಳನ್ನ ಸೇರಿಸಿದಾಗ ದೊರೆಯುವಂತಹ ಆಕೃತಿ ಏನಂತ ಕರೀತಾರೆ? ನೋಡಿ, ಇಲ್ಲೊಂದಿದೆ ಇವುಗಳ ಅಂತ್ಯಬಿಂದುಗಳನ್ನ ಸೇರಿಸಿದಾಗ ಏನಾಗುತ್ತೆ? ಇಲ್ಲಿ ಒಂದು ಆಕೃತಿ ದೊರೆಯುತ್ತೆ. ಇವಕ್ಕೆ ಏನ್ ಕರೀತಾರೆ? ಬಹುಭುಜಗಳು ಅಂತ ಕರೀತಾರೆ. ಬಹುಭುಜಗಳಲ್ಲಿ ಮತ್ತೆ 2 ತರ ಬರ್ತಾ ಆಗುತ್ತೆ. ಒಂದು ಬಹುಭುಜಗಳಂದ್ರೆ ಎಲ್ಲಾ ಅಂತ್ಯಬಿಂದು ಒಂದಕ್ಕೊಂದು ಸೇರ್ಕೊಂಡಿರುತ್ತೆ. ಅದೇ ರೀತಿಯಾಗಿ ಕೆಲವೊಂದು ಬಹುಭುಜಗಳಲ್ಲಿ ಅಂತ್ಯಬಿಂದು ಸೇರ್ಕೊಂಡಿರಲಿಲ್ಲ. ಉದಾಹರಣೆಗೆ ಹೀಗಿದೆ, ಇದು ಕೂಡ ಒಂದು ಬಹುಭುಜನೆ. ಇದರಲ್ಲಿ 4 ಭುಜಗಳಿದ್ದಾವೆ. 1, 2, 3, 4 ಭುಜಗಳಿದ್ದಾವೆ. ಆದರೆ ಅಂತ್ಯಬಿಂದುಗಳೇನಾಗಿಲ್ಲ, ಸೇರ್ಕೊಂಡಿಲ್ಲ. ಇದಕ್ಕೆ ಅಂತ ಕರೀತಾರೆ? ಬಹುಭುಜಾಕೃತಿಗಳ ವಕ್ರಾಕೃತಿಗಳು ಅಂತ ಕರೀತಾರೆ. ಬಹುಭುಜಾಕೃತಿಗಳ ವಕ್ರಾಕೃತಿಗಳು. ಇದು ಬಹುಭುಜಗಳಾಗಿ ಇದು ಬಹುಭುಜಾಕೃತಿ ಅಲ್ಲದ ವಕ್ರಾಕೃತಿಗಳು. ಇದು ನೋಡಿ,
ಬಹುಭುಜ ಇರುವಂತಹ ಒಂದು ವಕ್ರಾಕೃತಿ. ಬಹುಭುಜ ಅಂದ್ರೆ ಅನೇಕ ಬಾಹುಗಳನ್ನ ಹೊಂದಿರುವಂತಹ ಒಂದು ವಕ್ರಾಕೃತಿ. ನೋಡಿ, ಇಲ್ಲೊಂದು ಬಾಹು ಇದೆ, ಇಲ್ಲೊಂದು ಬಾಹು ಇದೆ, ಇಲ್ಲೊಂದು ಬಾಹು ಇದೆ, ಇಲ್ಲೊಂದು ಬಾಹು ಇದೆ, ಇಲ್ಲೊಂದು ಬಾಹು, 5 ಬಾಹುಗಳಿವೆ. 5 ಅಂದ್ರೆ ಬಹುಭುಜಾಕೃತಿಯನ್ನು ಹೊಂದಿರುವಂತಹ ಒಂದು ವಕ್ರಾಕೃತಿ. ಇದು ಬಹುಭುಜಾಕೃತಿಯನ್ನ ಒಂದು ನಿರ್ದಿಷ್ಟವಾದ ಆಕೃತಿ ಇರೋದಿಲ್ಲ. ಇದು ಕೂಡ ಒಂದು ಬಹುಭುಜಗಳನ್ನು ಹೊಂದಿದೆ, ಆದ್ರೆ ನಿರ್ದಿಷ್ಟವಾದ ಆಕೃತಿಯನ್ನ ಹೊಂದಿರೋದಿಲ್ಲ. ಹಾಗಾದ್ರೆ ಈ ಬಹುಭುಜಾಕೃತಿಯಲ್ಲಿ ಅನೇಕ ವಿಧಗಳು ಬರ್ತಾ ಬರುತ್ತೆ. ಈಗ ಬಹುಭುಜಾಕೃತಿ ಅಂದ್ರೇನು ನೋಡಿ, ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾದ ಸರಳವಾದ ಆವೃತ ಆಕೃತಿಯನ್ನ, ವಕ್ರಾಕೃತಿಯನ್ನ, ರೇಖಾಖಂಡಗಳ ಅಂತ್ಯ ಬಿಂದುಗಳನ್ನು ಸೇರಿಸಿದಾಗ ಸರಳವಾದ ಒಂದು ಆಕೃತಿ ದೊರೆಯುತ್ತೆ. ಅದನ್ನೇನು ಕರೀತಾರೆ? ಬಹುಭುಜಗಳು ಅಂತ ಹೇಳ್ತಾರೆ. ಬಹುಭುಜಗಳು. ಆ ಬಹುಭುಜಗಳಲ್ಲಿ 2 ತರ ಬರ್ತಾ ಹೋಗುತ್ತೆ. ಒಂದೇದೇನಪ್ಪಾ ಅಂತ ಹೇಳಿದ್ರೆ ಬಹುಭುಜಗಳಲ್ಲದ ಬಹುಭುಜ ವಕ್ರಾಕೃತಿಗಳು ಮತ್ತು ಬಹುಭುಜವನ್ನು ಹೊಂದಿರುವಂತಹ ಒಂದು ವಕ್ರಾಕೃತಿಗಳು. ಈ ರೀತಿಯಾಗಿ 2 ವಕ್ರಾಕೃತಿಗಳು ಬರ್ತಾ ಹೋಗುತ್ತೆ. ನೋಡಿ, ಬಹುಭುಜಗಳ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳ. ಬಹುಭುಜಗಳ ವರ್ಗೀಕರಣ. ಬಹುಭುಜಗಳ ವರ್ಗೀಕರಣ. ಬಹುಭುಜಗಳ ವರ್ಗೀಕರಣ. ಅದರಲ್ಲಿ ಒಂದನೇದು ತ್ರಿಭುಜ. ತ್ರಿಭುಜ. ತ್ರಿಭುಜ ಅಂದ್ರೆ ಏನು? ಹೆಸರೇ ಹೇಳುವಂತೆ 3 ಎಂದಷ್ಟು 3 ಬಾಹುಗಳನ್ನು ಹೊಂದಿರುವಂತಹ ಒಂದು ಆಕೃತಿ. ಅದಕ್ಕೆ ತ್ರಿಭುಜ ಅಂತ ಕರೀತಾರೆ. ನೋಡಿ, 1, 2 ಮತ್ತೆ 3 ಬಾಹುಗಳನ್ನು ಒಂದು ಆಕೃತಿಗೆ ಕರೀತಾರೆ ತ್ರಿಭುಜ ಅಂತ ಕರೀತಾರೆ. ಇದು ಒಂದು ಬಹುಭುಜ ಆಕೃತಿ. ನೋಡಿ, ಎರಡನೇದೇನಪ್ಪ ಅಂದ್ರೆ ಚತುರ್ಭುಜ. ಚತುರ್ಭುಜ ಅಂದ್ರೇನು? 3 ಬಾಹು ಹೊಂದಿದ್ರೆ ಒಂದು ತ್ರಿಭುಜ. ಚತುರ್ಭುಜ ಅಂದ್ರೆ 4 ಬಾಹುಗಳನ್ನು ಹೊಂದಿರುವಂತಹ ಒಂದು ಆಕೃತಿ. 1, 2, 3, 4. ನೋಡಿ, 1, 2, 3, 4. ಈ ರೀತಿ 4 ಬಾಹುಗಳು ಹೊಂದಿರುವಂತಹ ಒಂದು ಆಕೃತಿಗೆ ಏನ್ ಕರೀತಾರೆ? ಚತುರ್ಭುಜ ಅಂತ ಕರೀತಾರೆ. ಅದೇ ರೀತಿಯಾಗಿ 5 ಬಾಹು ಹೊಂದಿದೆ. ಇದು 3 ಬಾಹು ಹೊಂದಿರೋದು. ಇದು 4 ಬಾಹು. ಈ ರೀತಿ ಬಂದ್ಬಿಡ್ತೀನಿ. 3 ಬಾಹುಗಳು. ಎಷ್ಟು? 4 ಬಾಹುಗಳು. ಎಷ್ಟು? 3ನೇದು 5 ಬಾಹುಗಳು. ಇದು ಪಂಚಭುಜ ಆಕೃತಿ ಅಂತ ಕರೀತಾರೆ. ಪಂಚಭುಜಾಕೃತಿ. ಪಂಚಭುಜಾಕೃತಿ 5 ಬಾಹುಗಳು ಅಂತ ಕರೀತಾರೆ. 1, 2, 3, 4, 5. ಇದು ಒಂದು ಪಂಚಭುಜಾಕೃತಿ. ನೆಕ್ಸ್ಟ್ 6 ಬಾಹುಗಳನ್ನು ಕರೀತಾರೆ ಷಡ್ಭುಜಾಕೃತಿ. 6 ಬಾಹುಗಳನ್ನು ಕರೀತಾರೆ ಷಡ್ಭುಜ ಅಂತ ಕರೀತಾರೆ. ಷಡ್ಭುಜ. ನೋಡಿ, 6 ಬಾಹುಗಳು ಅಂದ್ರೆ 1, 2, 3, 4, 5, 6. 1, 2, 3, 4, 5, 6. 6 ಬಾಹುಗಳು ಅಂದ್ರೆ ಷಡ್ಭುಜ ಅಂತ ಕರೀತಾರೆ. ಅದೇ ರೀತಿಯಾಗಿ 7 ಬಾಹುಗಳು. 1, 2, 3, ಇದು 4, ಇದು 5. ಇದಕ್ಕೆ ಅಂತಾರೆ ಸಪ್ತಭುಜ ಆಕೃತಿ. ಸಪ್ತಭುಜಾಕೃತಿ. 1, 2, 3, 4, 5, 6, 7. ಅದೇ ರೀತಿಯಾಗಿ 8 ಬಾಹುಗಳಿದೆ. ಅಷ್ಟಭುಜ ಆಕೃತಿ ಕರೀತಾರೆ. ಅಷ್ಟಭುಜಾಕೃತಿ. ಅದೇ ರೀತಿ 9 ಬಾಹುಗಳಿದ್ರೆ ಏನ್ ಕರೀತಾರೆ? ನವಭುಜ ಕರೀತಾರೆ. 10 ಬಾಹುಗಳಿದ್ರೆ
ಇದೇ ರೀತಿಗೆ ಬಾಹುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಅಂದ್ರೆ ಹೇಗೆ ಬರಿಬಹುದಪ್ಪ ಅಂದ್ರೆ ಎನ್ ಬಾಹುಗಳು ಅಂದ್ರೆ ಬಾಹುಗಳ ಸಂಖ್ಯೆ ಜಾಸ್ತಿ ಎಷ್ಟಿರುತ್ತೋ ಅಷ್ಟು ಎನ್ ಬಾಹುಗಳು ಅನ್ನು ಹೊಂದಿದ್ರೆ ಅದಕ್ಕೆ ಎನ್ ಭುಜಾಕೃತಿ ಅಂತ ಕರೀತಾರೆ. ಎನ್ ಭುಜಾಕೃತಿ ಅಂತ ಕರೀತಾರೆ. ನೋಡಿ ನವಭುಜ ಅಲ್ಲಿ ಹಸ್ತ ಅಂತ ಹೇಳಿ ನೋಡಿ ಬರಿಬಹುದು 1 2 3 4 5 6 7 8 ನವ ಅಂತ ಹೇಳಿದ್ರೆ ಯಾಕೆ ಬರಿಬಹುದು 1 2 3 4 5 6 7 8 9 ಇದು 9 ಬರಿಬಹುದು. ಅದೇ ರೀತಿಯಾಗಿ ದಶಭುಜ ಆಕೃತಿ ಅಂದ್ರೆ 10 ಬಾಹುಗಳನ್ನು ಹೊಂದಿರುವಂತಹ ಆಕೃತಿಯನ್ನು ಬರೀಬಹುದು. ಅದಕ್ಕೆ ದಶಭುಜಾಕೃತಿ ಅಂತಾರೆ. ಇವೆಲ್ಲ ಬಹುಭುಜಾಕೃತಿ ವರ್ಗೀಕರಣ ಅಥವಾ ಬಹುಭುಜಾಕೃತಿ ವಿಧಗಳು ಅಂತ ಕರೀಬಹುದು. ನೋಡಿ ಇಲ್ಲಿ ಬಹುಭುಜಾಕೃತಿ ಎರಡು ಬಾಹು ಹೊಂದಿರಲ್ಲ, 2 3 ಅಥವಾ 3ಕ್ಕಿಂತ ಹೆಚ್ಚು ಬಾಹು ಹೊಂದಿರಬೇಕಾಗುತ್ತೆ. ಉದಾಹರಣೆಗೆ 2 ಬಾಹುವನ್ನು ಹೊಂದಿದ್ರೆ ಇದಕ್ಕೆ ಬಹುಭುಜಾಕೃತಿ ಹೇಳಲಿಕ್ಕೆ ಆಗೋದಿಲ್ಲ. ಬಹುಭುಜಾಕೃತಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ 2 ರೇಖಾಖಂಡನ ಸೇರಿಸಿದಾಗ ದೊರೆಯುವಂಥದ್ದು ಒಂದು ಕೋನ. ಇದಕ್ಕೆ ಬಹುಭುಜಾಕೃತಿ ಹೇಳಲಿಕ್ಕೆ ಆಗೋದಿಲ್ಲ. ಬಹುಭುಜಾಕೃತಿ ಏನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ 3 ಅಥವಾ 3ಕ್ಕಿಂತ ಹೆಚ್ಚು ರೇಖಾಖಂಡಗಳನ್ನು ಸೇರಿಸಿದಾಗ ದೊರೆಯುವಂತಹ ಆಕೃತಿಗಳನ್ನು ಕರೀತಾರೆ ಬಹುಭುಜಾಕೃತಿಗಳು ಅಂತ ಕರೀತಾರೆ. ಅದರಲ್ಲಿ ಬೇಕಾದಷ್ಟು ಉದಾಹರಣೆ ಬರ್ತಾ ಹೋಗುತ್ತೆ. 3 ಬಾಹುಗಳು ಅಂತ ಹೇಳಿದ್ರೆ ತ್ರಿಭುಜ ಬರುತ್ತೆ. ತ್ರಿಭುಜದಲ್ಲಿ 3 ಬಾಹು ಬರುತ್ತೆ. 1 2 3 ಬಾಹು. 3 ಬಾಹು ಹೊಂದಿದ್ರೆ ತ್ರಿಭುಜ ಅಂತ ಕರೀತಾರೆ. ಇದಕ್ಕೆ 3 ಬಾಹು ಅಂತ ಹೇಳಿದ್ರೆ 3 ಶೃಂಗ ಬಿಂದು ಇರುತ್ತೆ ಮತ್ತೆ 3 ಬಾಹು ಬರುತ್ತೆ. ಅದೇ 4 ಬಾಹುಗಳನ್ನು ಹೊಂದಿರುವಂತಹ ಬಹುಭುಜಾಕೃತಿ ಅಂತ ಹೇಳ್ತಾರೆ ಚತುರ್ಭುಜ ಅಂತ ಕರೀತಾರೆ. ನೋಡಿ 4 1 2 3 4 ಬಾಹುಗಳು ಹೊಂದಿರುತ್ತೆ. ಅದೇ ರೀತಿಯಾಗಿ 5 ಬಾಹುಗಳು ಹೊಂದಿರುವಂತಹ ಆಕೃತಿ ಅಂತ ಕರೀತಾರೆ ಪಂಚಭುಜ ಅಂತ ಕರೀತಾರೆ. 1 2 3 4 5 ಇದಕ್ಕೆ ಪಂಚಭುಜ ಅಂತ ಕರೀತಾರೆ. 6 ಭುಜ ಅಂದ್ರೆ 6 ಬಾಹುಗಳು ಹೊಂದಿರುವಂತಹ ಒಂದು ಭುಜಾಕೃತಿ ಅಂತ ಕರೀತಾರೆ ಷಡ್ಭುಜಾಕೃತಿ ಅಂತ ಕರೀತಾರೆ. 1 2 3 4 5 6 ಬಾಹುಗಳು ಹೊಂದಿರುತ್ತೆ. ಅದೇ ರೀತಿಯಾಗಿ 7 ಬಾಹುಗಳು ಹೊಂದಿದೆ ಅಂತ ಕರೀತಾರೆ ಸಪ್ತಭುಜಾಕೃತಿ. 8 ಬಾಹುಗಳು ಅಂತ ಕರೀತಾರೆ ಅಷ್ಟಭುಜಾಕೃತಿ. 9 ಬಾಹುಗಳು ಹೊಂದಿದ್ರೆ ನವಭುಜಾಕೃತಿ. 10 ಬಾಹುಗಳು ಹೊಂದಿದ್ರೆ ದಶಭುಜಾಕೃತಿ. ಈ ರೀತಿ 11 ಬಾಹು 12 ಬಾಹು 12 ಬಾಹು ಅಂದ್ರೆ ದ್ವಾದಶ ಭುಜಾಕೃತಿ ಅಂತ ಕರೀತಾರೆ. ಈ ರೀತಿಯಾಗಿ ಬಾಹುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಅದಕ್ಕೆ ಬೇರೆ ಬೇರೆ ಹೆಸರು ಬರ್ತಾ ಹೋಗುತ್ತೆ. ಇವನ್ನೇನ್ ಕರೀತಾರೆ ಅಂತ ಹೇಳಿದ್ರೆ ಬಹುಭುಜಾಕೃತಿಯ ವಿಧಗಳು ಅಂತ ಕರೀತಾರೆ. ಬಹುಭುಜಾಕೃತಿಯ ವಿಧಗಳು ಅಂತ ಕರೀತಾರೆ. ಈಗ ನೋಡಿ, ಈಗ ಬಹುಭುಜಗಳ ಕರ್ಣ ಅಂತ ಕಂಡು ಬಗ್ಗೆ ತಿಳ್ಕೊಂಡು ಬಹುಭುಜಗಳ ಕರ್ಣ ಒಂದು ಭುಜಾಕೃತಿಯಲ್ಲಿ ಬಹುಭುಜಗಳಲ್ಲಿ ಕರ್ಣಗಳನ್ನ ಬರೀಬಹುದು. ನೋಡಿ ಬಹುಭುಜಾಕೃತಿ ಕರ್ಣ ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ಚತುರ್ಭುಜವನ್ನು ತಗೊಂಡಾಗ 2 ಕ್ರಮಬದ್ಧವಲ್ಲದ ಅಂದ್ರೆ ಕ್ರಮವಾಗಿ ಇಲ್ಲದ ಶೃಂಗ ಬಿಂದುಗಳನ್ನು ಬಿಟ್ಬಿಟ್ಟು ಬೇರೆ ಬಿಂದುಗಳನ್ನು ಸೇರಿಸಿದಾಗ ದೊರೆಯುವಂತಹ ರೇಖಾಖಂಡಕ್ಕೆ ಏನ್ ಕರೀತಾರೆ ಕರ್ಣ ಅಂತ ಕರೀತಾರೆ. ಉದಾಹರಣೆ ನೋಡಿ, ಇದು ಒಂದು ಚತುರ್ಭುಜ 4 ಬಾಹು ಹೊಂದಿದೆ. ಎ ಬಿ ಸಿ ಡಿ 4 ಬಾಹು ಹೊಂದಿದೆ. ನೋಡಿದ್ರೆ ಕರ್ಣಗಳು ಶೃಂಗ ಅಂದ್ರೆ 2 ಅನುಕ್ರಮವಲ್ಲದ ಶೃಂಗ ಬಿಂದುಗಳನ್ನು 2 ಅನುಕ್ರಮ ಅಂತ ಹೇಳಿದ್ರೆ ಎ ಮತ್ತು ಬಿ ಅನುಕ್ರಮ ಆಗುತ್ತೆ, ಎ ಮತ್ತು ಡಿ ಅನುಕ್ರಮ ಆಗುತ್ತೆ, ಡಿ ಮತ್ತು ಸಿ ಅನುಕ್ರಮ ಆಗುತ್ತೆ, ಸಿ ಮತ್ತು ಬಿ ಅನುಕ್ರಮ ಆಗುತ್ತೆ. ಈ 2 ಅನುಕ್ರಮವಲ್ಲದ ಬಿಂದುಗಳನ್ನ ಉದಾಹರಣೆ ಅನುಕ್ರಮವಲ್ಲದ ಬಿಂದುಗಳು ಯಾವ್ದಾಗುತ್ತೆ ಎ ಮತ್ತು ಸಿ ಆಗುತ್ತೆ. ನೋಡಿ ಎ ಬಿ ಅನುಕ್ರಮ, ಬಿ ಸಿ ಅನುಕ್ರಮ, ಎ ಮತ್ತು ಸಿ ಅನುಕ್ರಮವಲ್ಲದ ಶೃಂಗ ಬಿಂದುಗಳು. ಅದೇ ರೀತಿ ಡಿ ಮತ್ತು ಬಿ ಅನುಕ್ರಮವಲ್ಲದ ಶೃಂಗ ಬಿಂದುಗಳು. ಈ ರೀತಿಯಾಗಿ ಅನುಕ್ರಮವಲ್ಲದ ಬಿಂದುಗಳನ್ನ ಉದಾಹರಣೆಗೆ ಎ ಮತ್ತು ಸಿ ಯನ್ನ ಸೇರಿಸ್ತಾ ದೊರೆಯೋದಕ್ಕೆ ಇದಕ್ಕೆ ಎಸಿ ಕರ್ಣ ಅಂತ ಕರೀತಾರೆ. ಎಸಿ ಕರ್ಣ ಅಂತ ಕರೀತಾರೆ. ಅದೇ ರೀತಿಯಾಗಿ ಡಿ ಮತ್ತು ಬಿ ಅದಕ್ಕೆ ಬಿಡಿ ಕರ್ಣ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಈಗ ಅರ್ಥ ಮಾಡಿಕೊಂಡಿದ್ದೀನಿ. ಯಾವುದೇ ಒಂದು ಬಹುಭುಜ ಆಕೃತಿಯಲ್ಲಿ 2 ಅನುಕ್ರಮವಲ್ಲದ
ಬಿಂದುಗಳ ಶೃಂಗ ಬಿಂದುಗಳನ್ನು ಸೇರಿಸಿದಾಗ ದೊರೆಯುವಂತಹ ರೇಖಾಖಂಡವನ್ನು ಅಂತ ಹೇಳ್ತಾರೆ ಕರ್ಣ ಅಂತ ಕರೀತಾ ಹೋಗ್ತಾರೆ. ಇದು ಚತುರ್ಭುಜದಲ್ಲಿ ಬರುವಂತಹ ಕರ್ಣಗಳಾಗುತ್ತೆ. ಎಷ್ಟು ಕರ್ಣ ಎಳೆಗಳು ಚತುರ್ಭುಜದಲ್ಲಿ? 2 ಕರ್ಣ ಎಳೆಗಳು. ಅದೇ ರೀತಿಯಾಗಿ ಒಂದು ಪಂಚಭುಜ ತಗೊಂಡ್ರೆ ನೋಡಿ, ಇದೊಂದು ಪಂಚಭುಜ ಆಕೃತಿ ಎ ಬಿ ಸಿ ಡಿ ಇ. ಈ ಪಂಚಭುಜ ತಗೊಂಡ್ರೆ ಇಲ್ಲಿ ಎ ಮತ್ತು ಬಿ ಅನುಕ್ರಮ ಆಗುತ್ತೆ, ಬಿ ಮತ್ತು ಸಿ ಅನುಕ್ರಮ ಆಗುತ್ತೆ. ಈ ಅನುಕ್ರಮ ಬಿಂದುಗಳನ್ನ ಬಿಟ್ಬಿಟ್ಟು ಈಗ ಎ ಮತ್ತು ಇ ಮತ್ತು ಬಿ ಹೀಗೆ ಇದೊಂದು ಕರ್ಣ ಅಂದ್ರೆ ಇ ಬಿ ಒಂದು ಕರ್ಣ ಆಗುತ್ತೆ. ಅದೇ ರೀತಿಯಾಗಿ ಇ ಮತ್ತು ಸಿ ಇದು ಒಂದು ಕರ್ಣ ಆಗುತ್ತೆ, ಈ ಸಿ ಒಂದು ಕರ್ಣ ಆಗುತ್ತೆ. ಇಲ್ಲಿ ಇ ಮತ್ತು ಡಿ ಯನ್ನ ಕರ್ಣ ಅಂತ ಕರೆಯಲಿಕ್ಕೆ ಸಾಧ್ಯತೆ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಇ ಮತ್ತು ಡಿ ಯನ್ನ ಭಾವ ಆಗುತ್ತೆ, ಯಾಕಂದ್ರೆ ಅನುಕ್ರಮ ಬಿಂದುಗಳಾಗುತ್ತೆ. ಡಿ ಮತ್ತು ಸಿ ಏನಾಗುತ್ತೆ? ಅನುಕ್ರಮ ಭಾವ ಆಗುತ್ತೆ. ಅದಕ್ಕೋಸ್ಕರ ಇದು ಕರ್ಣ ಅಂತ ಕರೆಯೋದಿಲ್ಲ. ಇಲ್ಲಿ ಕರ್ಣ ಅಂತ ಕರೆಯಬೇಕು ಏನ್ ಹೇಳ್ಬೇಕಂತ ಹೇಳಿದ್ರೆ ಒಂದು ಬಹುಭುಜ ಆಕೃತಿಯಲ್ಲಿ 2 ಅನುಕ್ರಮವಲ್ಲದ ಬಿಂದುಗಳು ಸೇರಿಸಿದಾಗ ದೊರೆಯುವಂತಹ ಆಕೃತಿ ಕರ್ಣ ಅಂತ ಕರೀತಾರೆ. ನೋಡಿ, ಈ ಪಂಚಭುಜ ಆಕೃತಿಗೆ ಎಷ್ಟು ಕರ್ಣ ಎಳೆಬಹುದು? 2 ಕರ್ಣ ಎಳೆಬಹುದು. ಬರೀ ಇಂದ ಮಾತ್ರ ಎಳೆಬೇಕು ಅಂತ ಹೇಳಲ್ಲ, ಹೀಗೆ ಎಳೆಬಹುದು. ಡಿ ಇಂದ ಆದಾಗ ಡಿ ಮತ್ತು ಎ, ಅದೇ ರೀತಿಯಾಗಿ ಡಿ ಮತ್ತು ಬಿ, ಅದೇ ರೀತಿಯಾಗಿ ಸಿ ಇಂದ ಆದಾಗ ಸಿ ಮತ್ತು ಎ, ಸಿ ಮತ್ತು ಇ, ಈ ರೀತಿಯಾಗಿ ನಾವು ಕರ್ಣಗಳನ್ನು ಎಳೆತಾ ಹೋಗಬಹುದು. ಇಲ್ಲಿ ಯಾವುದು ಕೂಡ ಅನುಕ್ರಮವಾಗಿ ಸೇರಿಸಿಲ್ಲ. ಅನುಕ್ರಮವಾಗಿ ಸೇರ್ತಾ ಇರೋದು ಯಾವುದು? ಭಾವ ಆಗುತ್ತೆ, ಅದು ಕರ್ಣಗಳು ಆಗೋದಿಲ್ಲ. ಈಗ ಕರ್ಣಗಳ ಬಗ್ಗೆ ತಿಳ್ಕೊಂಡಾಯ್ತು. ನೆಕ್ಸ್ಟ್ ಒಂದು ಆಕೃತಿಯಲ್ಲಿ ಬರುವಂತಹ ಪರಾವಲಯ ಮತ್ತು ಒಳವಲಯ, ಹೊರವಲಯ ಮತ್ತು ಒಳವಲಯ ತಿಳ್ಕೊಳ್ತಾವೆ. ಉದಾಹರಣೆಗೆ ಇದು ಒಂದು ಭಾಗ, ಈ ಭಾಗದಲ್ಲಿ ಬರುವಂತಹ ಆಕೃತಿ ವಕ್ರರೇಖೆ ಹೊಂದಿರುವಂತಹ ಆಕೃತಿ. ಇವು ಒಳಭಾಗದಲ್ಲಿ ಇರುವಂತಹ ಆಕೃತಿ ಏನಂತಾರೆ? ಒಳವಲಯ ಅಂತ ಹೇಳ್ತಾರೆ. ಇದಕ್ಕಂತಾರೆ ಒಳವಲಯ. ಅದೇ ರೀತಿಯಾಗಿ ನೋಡಿ, ಹೀಗಿದ್ದು ಈ ಹೊರಭಾಗದಲ್ಲಿ ಬರುವಂತಹ ಭಾಗವನ್ನು ಕರೀತಾರೆ ನೋಡಿ, ಇದಕ್ಕೆ ಕರೀತಾರೆ ಹೊರ ವಲಯ. ಈ ರೀತಿಯಾಗಿ ಒಳವಲಯ ಹೊರವಲಯ ಅಂತೇಳಿ ನಾವು ನಿರ್ದಿಷ್ಟವಾಗಿ ಭಾಗ ಮಾಡ್ತಾ ಹೋಗ್ಬೋದು. ನೋಡಿ, ಒಳವಲಯಕ್ಕೆ ನಿರ್ದಿಷ್ಟವಾದ ಒಂದು ಸೀಮೆ ಇರುತ್ತೆ, ಅಂದ್ರೆ ನಿರ್ದಿಷ್ಟವಾದ ಭಾಗವನ್ನು ಹೊಂದಿರುತ್ತೆ ಒಳವಲಯ. ಅದೇ ರೀತಿಯಾಗಿ ಒಂದು ಆಕೃತಿಯ ಹೊರವಲಯಕ್ಕೆ ನಿರ್ದಿಷ್ಟವಾದ ಸೀಮೆ ಇರೋದಿಲ್ಲ. ಸೀಮೆ ಅಂದ್ರೆ ಇಂತಿಷ್ಟೇ ದೂರ ಅಂತ ಇರೋದಿಲ್ಲ. ನೋಡಿ, ಇಷ್ಟೇ ಇಲ್ಲ, ಮತ್ತು ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗೋದು, ಜಾಸ್ತಿ ಆಗ್ತಾ ಹೋಗೋದು. ಅದಕ್ಕೆ ಹೊರವಲಯಕ್ಕೆ ಯಾವಾಗ ಒಂದು ಆಕೃತಿಯಲ್ಲಿ ಹೊರಗಿನ ವಲಯ ನಿರ್ದಿಷ್ಟವಾದ ಸೀಮೆಯನ್ನು ಹೊಂದಿರೋದಿಲ್ಲ. ಆದರೆ ಒಳವಲಯ ಒಂದು ನಿರ್ದಿಷ್ಟವಾದ ಸೀಮೆಯನ್ನ ಹೊಂದಿರುತ್ತೆ, ಅಂದ್ರೆ ನಿರ್ದಿಷ್ಟವಾದ ಭಾಗ ಹೊಂದಿರುತ್ತೆ. ಇದು ಹೊರವಲಯ ಯಾವುದೇ ನಿರ್ದಿಷ್ಟವಾದ ಭಾಗವನ್ನ ಹೊಂದಿರೋದಿಲ್ಲ ಅನ್ನೋದರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ಇದಾಗಿದೆ. ಇದನ್ನ ಬಹುಭುಜಾಕೃತಿಯಲ್ಲಿ ಬರುವಂತಹ ಬಹಿರ್ವಕ್ರ ಬಹುಭುಜಾಕೃತಿಗಳು ಮತ್ತು ಅಂತರ್ವಕ್ರ ಬಹುಭುಜಾಕೃತಿಗಳು ಅಂತ ಬರ್ತಾ ಹೋಗುತ್ತೆ. ನೋಡಿ, ಬಹಿರ್ವಕ್ರ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುವಂತಹ ಎಲ್ಲಾ ಆಕೃತಿಗಳು ಬಹಿರ್ವಕ್ರ ಬಹುಭುಜಾಕೃತಿ ಅಂತಾರೆ. ನೋಡಿ, ತ್ರಿಭುಜ ಆಗಿರ್ಬೋದು, ಎಷ್ಟು ಪಂಚಭುಜ ಆಗಿರ್ಬೋದು, ಇವೆಲ್ಲ ಬಹಿರ್ವಕ್ರ ಆಕೃತಿಗಳಾಗುತ್ತೆ. ಎಷ್ಟು ಅಂತರ್ವಕ್ರ ಅಂತ ಹೇಳಿದ್ರೆ ಒಳಗಿನ ಭಾಗಕ್ಕೆ ಅಲ್ಲೇ ಸೇರ್ಕೊಂಡಿರುತ್ತೆ. ಈ ರೀತಿಯಾಗಿ ನೋಡಿ, ಹೀಗಿದ್ರೆ ಇದು ಅಂತರ್ವಕ್ರ. ನೋಡಿ, ಏನಾಗಿದೆ ಅಂತ ಹೇಳಿದ್ರೆ ಒಂದು ಬಾವು ಒಳಗಿನ ಭಾಗಕ್ಕೆ ಹೋಗ್ತಾ ಹೋಗುತ್ತೆ, ಸೇರ್ಕೊಂಡಿದೆ. ಇದಕ್ಕೆ ಅಂತರ್ವಕ್ರ ಬಹುಭುಜಾಕೃತಿಗಳು ಕರೀತಾ ಹೋಗ್ತಾರೆ. ಇನ್ನೂ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಏನ್ ಕೊಡ್ಬೋದು? ಹೀಗೆ ಬರ್ದು ನೋಡಿ, ಇದು ಕೂಡ ಅಂತರ್ವಕ್ರ ಭುಜಾಕೃತಿ. ಇವೆಲ್ಲ ಬಹಿರ್ವಕ್ರ ಭುಜಾಕೃತಿ. ನೋಡಿ, ಬಹಿರ್ವಕ್ರ ಭುಜಾಕೃತಿಗೆ ಕರ್ಣಗಳನ್ನು ಎಳೆಯಬಹುದು. ನೋಡಿ, ಈ ರೀತಿ ಕರ್ಣವನ್ನ ಈಗ ಎಳೆಯಬಹುದು, ಹೀಗೆ. ಆದ್ರೆ ಅಂತರ್ವಕ್ರ ಬಹುಭುಜಾಕೃತಿಗಳೇ ನೋಡಿ, ಬಹಿರ್ವಕ್ರ ಬಹುಭುಜಾಕೃತಿಯಲ್ಲಿ ಕರ್ಣಗಳು ಎಲ್ಲ ಆಕೃತಿಯ ಒಳಭಾಗದಲ್ಲಿ ಬರ್ತಾ ಹೋಗುತ್ತೆ. ಆದ್ರೆ ಅಂತರ್ವಕ್ರ ಬಹುಭುಜಾಕೃತಿಯಲ್ಲಿ ಕರ್ಣಗಳ ನಡುವೆ ಈ ಕರ್ಣ ಹೊರಭಾಗದಲ್ಲಿ ಬರ್ತಾ ಹೋಗುತ್ತೆ.
ಅದಕ್ಕೋಸ್ಕರ ಇಲ್ಲಿ ಕರ್ಣಗಳನ್ನ ಎಳೆಯಕ್ಕೆ ಸಾಧ್ಯತೆ ಇಲ್ಲ. ಇದು ಅಷ್ಟೇ, ಇದು ಕೂಡ ಹೊರಭಾಗ ಬರ್ತಾ ಹೋಗುತ್ತೆ. ಇದಕ್ಕೆ ಏನ್ ಕರೀತಾರೆ ಅಂದ್ರೆ ಬಾಹುಗಳು ಹೊರಭಾಗಕ್ಕೆ ಚಾಚಿದೆ ಅಂತ ಕರೀತಾರೆ. ಅದಕ್ಕೆ ಬಹಿರ್ವಕ್ರ ಬಹುಭುಜಾಕೃತಿ ಅಂತ ಕರೀತಾರೆ. ಅದೇ ಬಾಹುಗಳು ಒಳಭಾಗಕ್ಕೆ ಚಾಚಿಕೊಂಡಿದೆ ಅಂತ ಕರೀತಾರೆ. ಅದಕ್ಕೆ ಅಂತರ್ವಕ್ರ ಬಹುಭುಜಾಕೃತಿ ಅಂತ ಕರೀತಾರೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಿಯಮಿತ ಬಹುಭುಜಾಕೃತಿಗಳನ್ನು ತಿಳ್ಕೊಳ್ತಾ ಹೋಗೋಣ. ನಿಯಮಿತ ಬಹುಭುಜಾಕೃತಿಗಳು ನೋಡಿ. ನಿಯಮಿತ ಬಹುಭುಜಾಕೃತಿ ಅಂತ ಹೇಳಿದ್ರೆ ಒಂದು ಬಹುಭುಜಾಕೃತಿಯಲ್ಲಿ ಎಲ್ಲಾ ಭಾವಗಳ ಅಳತೆ ಒಂದೇ ತರ ಇರುತ್ತೆ. ಎಲ್ಲಾ ಭಾವಗಳ ಅಳತೆ ಒಂದೇ ಇರುತ್ತೆ. ಅದೇ ರೀತಿಯಾಗಿ ಆ ಕೃತಿಯಲ್ಲಿ ಎಲ್ಲಾ ಕೋನಗಳ ಅಳತೆನೂ ಕೂಡ ಒಂದೇ ಇರುತ್ತಾ ಹೋಗುತ್ತೆ. ಅದನ್ನ ನಿಯಮಿತ ಬಹುಭುಜಾಕೃತಿ ಅಂತಾರೆ. ಒಂದು ಬಹುಭುಜಾಕೃತಿಯಲ್ಲಿ ಎಲ್ಲಾ ಭಾವಗಳ ಅಳತೆ ಒಂದೇ ಇದ್ದು ಅದೇ ರೀತಿಯಲ್ಲಿ ಉಂಟಾಗುವಂತಹ ಕೋನಗಳ ಅಳತೆನೂ ಕೂಡ ಒಂದೇ ಇರುತ್ತೆ. ಅದಕ್ಕೆ ನಿಯಮಿತ ಬಹುಭುಜಾಕೃತಿ ಅಂತಾರೆ. ಉದಾಹರಣೆಗೆ ಈ ತ್ರಿಭುಜ ತಗೊಳ್ಳಿ. ತ್ರಿಭುಜದಲ್ಲಿ ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ ಇದು ಒಂದು ನಿಯಮಿತ ಬಹುಭುಜಾಕೃತಿ. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಉದಾಹರಣೆಗೆ ಈಗ ಹೆಸರು ಕೊಟ್ರೆ ABC ಅಂತ ಕೊಟ್ರೆ AB ಎಷ್ಟು ಉದ್ದ ಇದೆಯೋ AC ಕೂಡ ಅಷ್ಟೇ ಇರುತ್ತೆ, BC ಕೂಡ ಅಷ್ಟೇ ಇರುತ್ತೆ. A ಕೋನ, B ಕೋನ ಮತ್ತೆ C ಕೋನ ಎಲ್ಲ ಕೋನಗಳು ಅಷ್ಟೇ ಅರ್ಥ ಆಗುತ್ತೆ. ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು ಕೂಡ 60 ಡಿಗ್ರಿ. ಇದಕ್ಕೆ ಏನ್ ಕರೀತಾರೆ? ನಿಯಮಿತ ಬಹುಭುಜಾಕೃತಿ ಕರೀತಾ ಇರ್ತಾರೆ. ಅದೇ ರೀತಿಯಾಗಿ ಚತುರ್ಭುಜಾಕೃತಿ ಬಂದಾಗ ಚತುರ್ಭುಜದಲ್ಲಿ ಚೌಕ ತಗೊಂಡ್ರೆ ಇದು ಒಂದು ನಿಯಮಿತ ಬಹುಭುಜಾಕೃತಿ ಆಗುತ್ತೆ. ಚೌಕ ತಗೊಂಡಾಗ ನೋಡಿ, ಈ ಬಾವು ಈ ಬಾವು ಈ ಬಾವು ನೋಡಿ, ಒಂದು ಬಹುಭುಜಾಕೃತಿ ಇದರ ಸಿಂಬಲ್ ಅನ್ನು ಹಾಕಿದ್ರೆ ಪ್ರತಿ ಬಾವು ಅಂದ್ರೆ ಒಂದು ಗೆರೆ ಇದ್ರೆ ಆ ಬಾವು ಇನ್ನೊಂದು ಬಾವು ಸಮನಾಗಿರುತ್ತೆ ಅಂತ ಅರ್ಥ. ಮತ್ತೆ ಎರಡು ಗೆರೆ ಹಾಕಿದ್ರೆ ಈ ತರ ನಾನು ಇನ್ನೊಂದು ಚಿತ್ರ ಬಂದ ತೋರಿಸ್ತಾ ಹೋಗ್ತೀನಿ ನಿಮಗೆ. ಅಲ್ಲಿಗೆ PQRS ಈ ಬಹುಭುಜಾಕೃತಿ ತಗೊಳ್ಳಿ. ಇದು ಒಂದು ಚೌಕ, ಚತುರ್ಭುಜದ ಒಂದು ವಿಧದಲ್ಲಿ ಚೌಕ. ಈ ಚೌಕದಲ್ಲಿ ಚೌಕ ಅಂದ್ರೆ ಗೊತ್ತೆ ನಿಮಗೆ, ಎಲ್ಲಾ ಭಾವಗಳ ಅಳತೆ ಏನಾಗಿರುತ್ತೆ? ಒಂದೇ ಅಳತೆ ಹೊಂದಿರುತ್ತೆ. ಅದೇ ರೀತಿಯಾಗಿ ಎಲ್ಲಾ ಕೋನಗಳ ಅಳತೆನೂ ಕೂಡ ಒಂದೇ ಅರ್ಥ ಆಗುತ್ತೆ. ನೋಡಿ, PQ ಇದ್ದಷ್ಟೇ ಅಂದ್ರೆ PQ ಇದ್ದಷ್ಟೇ ಯಾವ್ದಿರುತ್ತೆ? QR ಇರುತ್ತೆ. QR ಇದ್ದಷ್ಟೇ ಎಷ್ಟು? RS ಇರುತ್ತೆ. ಎಷ್ಟು? RS ಇದ್ದಷ್ಟೇ ಯಾವ್ದಿರುತ್ತೆ? PS ಇರುತ್ತೆ. ಇದಕ್ಕೆ ಎಲ್ಲಾ ಭಾಗಗಳು ಸೇರಿರುತ್ತೆ. ಅದೇ ರೀತಿ ಕೋನಗಳು P ಕೋನ ಇದ್ದಷ್ಟೇ Q ಕೋನ ಇರುತ್ತೆ, Q ಕೋನ ಇದ್ದಷ್ಟೇ R ಕೋನ ಇರುತ್ತೆ, R ಕೋನ ಇದ್ದಷ್ಟೇ S ಕೋನ ಇರುತ್ತೆ. ಅಂದ್ರೆ P ಕೋನ, Q ಕೋನ, R ಕೋನ, S ಕೋನ. ಈ ರೀತಿಯಾಗಿ ಒಂದು ಬಹುಭುಜಾಕೃತಿಯಲ್ಲಿ ಬಾವುಗಳ ಅಳತೆ ಒಂದೇ ಇದ್ದು ಅದೇ ರೀತಿ ಕೋನಗಳ ಅಳತೆನೂ ಕೂಡ ಒಂದೇ ಆಗಿದ್ರೆ ಅದಕ್ಕೆ ಏನ್ ಕರೀತಾರೆ? ನಿಯಮಿತ ಬಹುಭುಜಾಕೃತಿ ಅಂತ ಕರೀತಾರೆ. ಇದೇ ನಿಯಮಿತ ಚತುರ್ಭುಜಾಕೃತಿ. ಅದೇ ರೀತಿಯಾಗಿ ಚತುರ್ಭುಜ ಇನ್ನೊಂದು ವಿಧ ಬರುತ್ತೆ. ಚತುರ್ಭುಜದಲ್ಲಿ ಇನ್ನೊಂದು ವಿಧ, ಇದು ಕೂಡ ಚತುರ್ಭುಜ ಒಂದು ವಿಧ. ಇದು ಆಯತ. ಈ ಆಯತ ತಗೊಂಡ್ರೆ ಇದಕ್ಕೆ ನಿಯಮಿತ ಬಹುಭುಜಾಕೃತಿ ಅಂತ ಕರೆಯೋದಿಲ್ಲ. ಯಾಕೆ ಕರೆಯೋದಿಲ್ಲಪ್ಪ ಅಂತ ಹೇಳಿದ್ರೆ ಆಯತದ ಗುಣಲಕ್ಷಣ ನಿಮಗೆ ಗೊತ್ತು. ಆಯತ ಅಂದ್ರೆ ಏನಪ್ಪ ಅಂದ್ರೆ ಅಭಿಮುಖ ಭಾವಗಳು ಸಮನಾಗಿರುತ್ತೆ ಮತ್ತು ಸಮಾಂತರ ಇರುತ್ತೆ. ಇಲ್ಲಿ ಅಭಿಮುಖ ಭಾವಗಳು ಅಂತ ಹೇಳಿದ್ರೆ ABCD ಅಂತ ಹೆಸರು ಕೊಟ್ರೆ ABCD ಅಂತ ಹೆಸರು ಕೊಟ್ಟಾಗ AB ಬಾವು ಇದ್ದಷ್ಟೇ ಯಾವ್ದಿರುತ್ತೆ? BC ಬಾವು ಇರುತ್ತೆ. ಅದೇ ರೀತಿಯಾಗಿ AB ಬಾವು ಇದ್ದಷ್ಟೇ DC ಬಾವು ಇರುತ್ತೆ. ನೋಡಿ, ಇಲ್ಲಿ ಎರಡು ಗೆರೆ ಹಾಕಿದ್ರೆ ಎರಡು ಗೆರೆ ಹಾಕಿದ್ರೆ ಅರ್ಥ ಏನಾದ್ರು? ಈ ಬಾವುಗೆ ಸಮ. ಒಂದ್ ಗೆರೆ ಹಾಕಿದ್ರೆ ಈ ಬಾವುಗೆ ಸಮ. ನೋಡಿ, ಈ ಆಕೃತಿಯಲ್ಲಿ ಎಲ್ಲಾ ಬಾವು ಸಮನಾಗಿಲ್ಲ, ಆದ್ರೆ ಕೋನಗಳು ಸಮನಾಗಿದ್ದಾವೆ. ಕೋನಗಳು ಇದರಲ್ಲೂ ಕೂಡ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ನೋಡಿ, 90 90 90 90. ಇಲ್ಲೂ ಕೂಡ ಚೌಕದಲ್ಲೂ ಕೂಡ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಚೌಕದಲ್ಲೂ ಕೂಡ. ಇದು ನಿಯಮಿತ ಬಹುಭುಜಾಕೃತಿ. ಯಾಕಪ್ಪ ಅಂತ ಹೇಳಿದ್ರೆ ಇದ್ರ ಎಲ್ಲಾ ಬಾವು ಸಮನಾಗಿದ್ದಾವೆ. ಚೌಕದಲ್ಲಿ ಎಲ್ಲಾ ಬಾವುಗಳು ಸಮನಾಗಿದ್ದಾವೆ. ಆದರೆ ಆಯತದಲ್ಲಿ ಎಲ್ಲಾ ಬಾವುಗಳು ಸಮನಾಗಿಲ್ಲ. ಎರಡು ಬಾವುಗಳು ಅಂದ್ರೆ ಒಂದೊಂದು ಜೊತೆ. ಇಲ್ಲಿ AD ಗೆ BC ಸಮನಾಗಿದೆ,
ಎ ಬಿಗೆ ಡಿ ಸಿ ಸಮನಾಗಿದೆ. ಆದ್ರಿಂದ ಇದು ನಿಯಮಿತ ಬಹುಭುಜಾಕೃತಿ ಅಲ್ಲ. ಇದು ನಿಯಮಿತ ಬಹುಭುಜವಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನೋಡಿ, ಇದರಲ್ಲೂ ಕೂಡ ಎಲ್ಲಾ ಕೋನ 90 ಇದಾವೆ. ನೀವು ಒಂದು ನಿಬಂಧನೆ ಏನ್ ಹೇಳಿದೆ ಅಂತ ಹೇಳಿದ್ರೆ ಎಲ್ಲಾ ಭಾಗಗಳ ಅಳತೆ ಸಮನಾಗಿರ್ಬೇಕು, ಎಲ್ಲಾ ಕೋನಗಳ ಅಳತೆ ಸಮನಾಗಿರ್ಬೇಕು. ಆದ್ರೆ ಆಯತ ತಗೊಂಡಾಗ ಎಲ್ಲಾ ಕೋನಗಳ ಅಳತೆ ಸಮನಾಗಿದೆ, 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಇದೆ. ಆದ್ರೆ ಎಲ್ಲಾ ಭಾಗಗಳ ಅಳತೆ ಸಮನಾಗಿಲ್ಲ. ಆದ್ರಿಂದ ಇದು ಆಯತವನ್ನ ನಿಯಮಿತ ಬಹುಭುಜ ಅಂತೇಳಿ ಕರೆಯೋದಿಲ್ಲ. ಚೌಕನ್ನ ನಿಯಮಿತ ಬಹುಭುಜಾಕೃತಿ ಕರಿತಾ ಹೋಗ್ತಾರೆ. ಇದೇ ರೀತಿಯಾಗಿ ಬೇಕಾದಷ್ಟು ನಿಯಮಿತ ಬಹುಭುಜಾಕೃತಿ ಬರ್ತಾ ಹೋಗುತ್ತೆ. ಈಗ ತ್ರಿಭುಜ ಆಯ್ತು, ತ್ರಿಭುಜದಲ್ಲಿ ಸಮ ಬಾಹು ತ್ರಿಭುಜ ಒಂದು ನಿಯಮಿತ ಬಹುಭುಜಾಕೃತಿ ಆಗುತ್ತೆ. ಚೌಕ ಒಂದು ನಿಯಮಿತ ಬಹುಭುಜಾಕೃತಿ ಆಗುತ್ತೆ. ಅದೇ ರೀತಿ ನಿಯಮಿತ ಪಂಚಭುಜ ಬರುತ್ತೆ. ನಿಯಮಿತ ಪಂಚಭುಜ ನೋಡಿದ್ರಲ್ಲಿ ಕೂಡ ಎಲ್ಲಾ ಭಾಗಗಳ ಅಳತೆ ಸೇಮ್ ಇರುತ್ತೆ. 1 2 3 4 ಎಲ್ಲಾ ಭಾಗಗಳ ಸೇಮ್ ಇರುತ್ತೆ. ಕೋನಗಳ ಅಳತೆನೂ ಕೂಡ ಒಂದೇ ತರ ಇರುತ್ತೆ. ಇದು ನಿಯಮಿತ ಪಂಚಭುಜ, ಇದು ನಿಯಮಿತ ಚತುರ್ಭುಜ, ಇದು ನಿಯಮಿತ ಪಂಚಭುಜ. ಅದೇ ರೀತಿಯಾಗಿ ನಿಯಮಿತ ಷಡ್ಭುಜ ಬರ್ತಾ ಹೋಗುತ್ತೆ. ಷಡ್ಭುಜ ಅಂತ ಹೇಗೆ ನಿಯಮಿತ ಷಡ್ಭುಜ 1 2 3 4 5 6 ನಿಯಮಿತ ಷಡ್ಭುಜ ನೋಡಿ. ಇದನ್ನು ಕೂಡ ಎಲ್ಲ ಬಹಳ ಸಮನಾಗಿದೆ. ಈ ಕೋನ ಅಂದ್ರೆ ಕೋನಗಳು ಪಿ ಕ್ಯೂ ಆರ್ ಎಸ್ ಟಿ ಯು ಅಂತ ತಗೊಂಡಾಗ ಪಿ ಕೋನ, ಕ್ಯೂ ಕೋನ, ಆರ್ ಕೋನ, ಎಸ್ ಕೋನ, ಟಿ ಕೋನ, ಇ ಕೋನ ಎಲ್ಲಾ ಕೋನಗಳ ಅಳತೆ ಸಮನಾಗಿರುತ್ತೆ. ಮತ್ತೆ ಎಲ್ಲಾ ಭಾವಗಳ ಅಳತೆನೂ ಕೂಡ ಸಮನಾಗಿರುತ್ತೆ. ಆದ್ರಿಂದ ಇದನ್ನ ನಿಯಮಿತ ಷಡ್ಭುಜಾಕೃತಿ ಕರೀತಾರೆ. ಇದನ್ನ ನಿಯಮಿತ ಪಂಚಭುಜಾಕೃತಿ ಕರೀತಾರೆ. ಇದನ್ನ ನಿಯಮಿತ ಚತುರ್ಭುಜ ಅಂತ ಕರೀತಾ ಹೋಗ್ತಾರೆ. ಇವುಗಳು ಏನ್ ಕರೀಬಹುದು ಅಂತಂದ್ರೆ ನಿಯಮಿತ ಬಹುಭುಜಾಕೃತಿ ಅಂತ ಕರೀಬಹುದು. ವಿದ್ಯಾರ್ಥಿಗಳೇ, ನಾವೀಗ ನಿಯಮಿತ ಬಹುಭುಜಾಕೃತಿಗಳ ಬಗ್ಗೆ ತಿಳ್ಕೊಂಡಿವಿ. ನಿಯಮಿತ ಬಹುಭುಜಾಕೃತಿ ಅಂತ ಹೇಳಿದ್ರೆ ಒಂದು ಬಹುಭುಜಾಕೃತಿಯಲ್ಲಿನ ಎಲ್ಲಾ ಭಾಗಗಳ ಅಳತೆ ಒಂದೇ ಆಗಿದ್ದು, ಎಲ್ಲಾ ಭಾಗಗಳ ಅಳತೆ ಒಂದೇ ಆಗಿದ್ದು, ಆ ಬಹುಭುಜಾಕೃತಿಯಲ್ಲಿ ಬರುವಂತೆ ಎಲ್ಲಾ ಕೋನಗಳ ಅಳತೆ ಒಂದೇ ಆಗಿರಬೇಕು. ಅದಕ್ಕೆ ಏನ್ ಕರೀತಾರೆ? ನಿಯಮಿತ ಬಹುಭುಜಗಳು ಅಂತ ಕರೀತಾ ಹೋಗ್ತಾರೆ. ನೆಕ್ಸ್ಟ್ ಈಗ ಕೋನಗಳ ಮೊತ್ತದ ಗುಣದ ಬಗ್ಗೆ ತಿಳ್ಕೊಳ್ತಾವೆ. ಅಂದ್ರೆ ಬಹುಭುಜಾಕೃತಿಯಲ್ಲಿ ಕೋನಗಳ ಮೊತ್ತಗಳ ಗುಣದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕೋನಗಳ ಮೊತ್ತದ ಗುಣ. ಕೋನದ ಮೊತ್ತದ ಗುಣ. ಈಗ ನೋಡಿ, ನಿಮಗೆ ಗೊತ್ತಿರುವ ಹಾಗೆ ಹಿಂದಿನ ತರಗತಿಯಲ್ಲಿ ಒಂದು ತ್ರಿಭುಜದಲ್ಲಿ 3 ಒಳಕೋನಗಳ ಮೊತ್ತ ಎಷ್ಟು ಅಂತ ಗೊತ್ತು ನಿಮಗೆ. ತ್ರಿಭುಜದಲ್ಲಿ ಬರುವಂತಹ 3 ಒಳಕೋನಗಳ ಮೊತ್ತ ಯಾವಾಗ ಎಷ್ಟಿರುತ್ತೆ? 180 ಡಿಗ್ರಿ. ತ್ರಿಭುಜ ಕೂಡ ಒಂದು ಬಹುಭುಜಾಕೃತಿ. ಎ ಬಿ ಸಿ, ಎ ಕೋನ, ಬಿ ಕೋನ, ಸಿ ಕೋನ. ಇಲ್ಲಿಗೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಕೋನ ಬೇರೆ ಬೇರೆ ಇರ್ಬೋದು, ಈ ರೀತಿಯಾಗಿ 180 ಡಿಗ್ರಿ ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಚತುರ್ಭುಜದಲ್ಲಿ ನಾವು ಇವತ್ತು ಪಾಠ ತಿಳ್ಕೊಳ್ತಿರೋದು ಯಾವ್ದಪ್ಪ ಅಂದ್ರೆ ಚತುರ್ಭುಜದಲ್ಲಿ 4 ಕೋನಗಳ ಮೊತ್ತ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಈ ತ್ರಿಭುಜದ ಆಧಾರದ ಮೇಲೆ ಹೇಳ್ತಾ ಹೋಗಬಹುದು. ಈಗ ನೋಡಿ, ಇದಕ್ಕೂ ಹೆಸರು ಕೊಡ್ತಾ ಹೋಗೋಣ. ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಆರ್ ಎಸ್ ಚತುರ್ಭುಜ ಅಂತ ಹಾಕೊಂಡ್ರೆ ನೋಡಿ, ತ್ರಿಭುಜಕ್ಕೆ 3 ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 180. ಆದ್ರೆ ಚತುರ್ಭುಜಕ್ಕೆ ಎಷ್ಟಿರುತ್ತೆ? 4 ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂದ್ರೆ ಯಾರು ತಿಳ್ಕೊಬೋದಪ್ಪ ಅಂತ ಹೇಳಿದ್ರೆ, ಒಂದು ಕರ್ಣವನ್ನು ಹೇಳಿದ್ರೆ, ಉದಾಹರಣೆಗೆ ಎಸ್ ಕ್ಯೂ ಕರ್ಣ ಹೇಳ್ತೀನಿ, ಪಿ ಕ್ಯೂ ಆರ್ ಎಸ್. ಎಸ್ ಕ್ಯೂ ಕರ್ಣ ಹೇಳ್ತೀನಿ. ಎಸ್ ಕ್ಯೂ ಕರ್ಣ ಹೇಳಿದಾಗ ಒಂದು ಕರ್ಣವನ್ನು ಹೇಳಿದಾಗ 2 ತ್ರಿಭುಜ ಉಂಟಾಗುತ್ತೆ. ತ್ರಿಭುಜ 1, ತ್ರಿಭುಜ 2. ಯಾವ್ದಾದ್ರು? ತ್ರಿಭುಜ ಪಿ ಕ್ಯೂ ಆರ್, ಪಿ ಕ್ಯೂ ಆರ್. ಅದೇ ರೀತಿ ತ್ರಿಭುಜ ಕ್ಯೂ ಆರ್ ಎಸ್, ಕ್ಯೂ ಆರ್ ಎಸ್. ನೋಡಿ, ನಿಮಗೆ ಗೊತ್ತು, ಹಿಂದೆ ಈ ತರ ತಿಳ್ಕೊಂಡಿದ್ದೀವಿ. ಒಂದು ತ್ರಿಭುಜದಲ್ಲಿ 3 ಒಳಕೋನಗಳ ಮೊತ್ತ ಎಷ್ಟಕ್ಕೆ ಸಮ? 180ಕ್ಕೆ ಸಮ. ಹಾಗಾದ್ರೆ ತ್ರಿಭುಜ ಪಿ ಕ್ಯೂ ಎಸ್ ನ ಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ. 180 ಡಿಗ್ರಿ.
ಅದೇ ರೀತಿಯಾಗಿ ಎಸ್ ಕ್ಯೂ ಆರ್ ಅಥವಾ ಕ್ಯೂ ಆರ್ ಎಸ್ ತ್ರಿಭುಜದ ಕೋನಗಳ ಮೊತ್ತ ನೋಡಿ, 1 ಕೋನ, 2 ಕೋನ, 3 ಕೋನ. ಪಿ ಕ್ಯೂ ಎಸ್ ಅಲ್ಲಿ ಪಿ ಕೋನ, ಕ್ಯೂ ಕೋನ, ಎಸ್ ಕೋನ, ಇದು ಕೂಡ 180 ಡಿಗ್ರಿ, 180 ಡಿಗ್ರಿ, 180 ಡಿಗ್ರಿ. ನೋಡಿ, ಎರಡು ತ್ರಿಭುಜ ಉಂಟಾಯಿತು. ಒಂದು ತ್ರಿಭುಜದ ಮೊತ್ತ ಎಷ್ಟು 180, ಎರಡನೇ ತ್ರಿಭುಜದ ಮೊತ್ತ ಎಷ್ಟು 180. ಹಾಗಾದ್ರೆ ಎರಡನ್ನೂ ಕೂಡಿದ್ರೆ ಎಷ್ಟು ಡಿಗ್ರಿ ಆಗುತ್ತೆ? 360 ಡಿಗ್ರಿ ಆಗುತ್ತೆ. ಅದರ ಅರ್ಥ ಏನಪ್ಪ ಅಂದ್ರೆ, ಒಂದು ಚತುರ್ಭುಜದಲ್ಲಿ 4 ಒಳಕೋನಗಳ ಮೊತ್ತ ಎಷ್ಟಿಗೆ ಸಮನಾಗಿರುತ್ತೆ? 360 ಡಿಗ್ರಿಗೆ ಸಮನಾಗಿರುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಇದೇ ರೀತಿಯಾಗಿ ಬೇರೆ ಬೇರೆ ಬಹುಭುಜಗಳಲ್ಲಿ, ಉದಾಹರಣೆಗೆ ಪಂಚಭುಜದಲ್ಲಿ ಒಟ್ಟು ಒಳಕೋನಗಳ ಮೊತ್ತ ಎಷ್ಟಾಗುತ್ತೆ, ಷಡ್ಭುಜದಲ್ಲಿ ಒಟ್ಟು ಒಳಕೋನಗಳ ಮೊತ್ತ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಕರ್ಣಗಳನ್ನು ಎಳೆಯೋದ್ರ ಮೂಲಕ, ಕರ್ಣಗಳನ್ನು ಎಳೆದ್ಬಿಟ್ಟು ತ್ರಿಭುಜಗಳನ್ನು ರಚನೆ ಮಾಡೋದ್ರ ಮೂಲಕ ನಾವು ಅಲ್ಲಿ ಕೋನಗಳ ಮೊತ್ತವನ್ನು ತಿಳ್ಕೊಳ್ತಾ ಹೋಗ್ಬೋದು. ತ್ರಿಭುಜಕ್ಕೆ ಎಷ್ಟಿರುತ್ತೆ? 180 ಇರುತ್ತೆ. ಚತುರ್ಭುಜಕ್ಕೆ ಎಷ್ಟಿರುತ್ತೆ? 360 ಇರುತ್ತೆ. ಈಗ ನಾವು ಪಂಚಭುಜಕ್ಕೆ ಮಾಡೋಣ. ಚತುರ್ಭುಜಕ್ಕಾದ್ರೆ 160 ಆಯ್ತು. ಈಗ ಪಂಚಭುಜ ಅಂದ್ರೆ ಹೀಗೆ ಹೀಗೆ ಪಂಚಭುಜ 1 2 3 4 5 ಎ ಬಿ ಸಿ ಡಿ ಇ. ಶೃಂಗಬಿಂದು 1 2 3 4 5 ಆಯ್ತಾ? 5 ಶೃಂಗಬಿಂದು ಹೊಂದಿರುತ್ತೆ. 5 ಬಾಣಗಳು ಹೊಂದಿದೆ. 1 2 3 4 5 5 ಬಾಣಗಳು ಹೊಂದಿದೆ. ಹಾಗಾದ್ರೆ ಇಲ್ಲಿ ಬರುವಂತ ಎ ಕೋನ, ಬಿ ಕೋನ, ಸಿ ಕೋನ, ಡಿ ಕೋನ ಮತ್ತು ಈ ಕೋನ, ಈ 5 ಕೋನಗಳ ಮೊತ್ತ ಎಷ್ಟನ್ನು ಹೊಂದಿರುತ್ತೆ? ಒಂದು ಪಂಚಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತ ಎಷ್ಟು ಆಗಿರುತ್ತೆ ಅನ್ನೋದು ನಾವು ಸುಲಭವಾಗಿ ತಿಳ್ಕೊಬಹುದು. ಸುಲಭವಾಗಿ ಅಂತ ಹೇಳಿದ್ರೆ ಈಗ ತಾನು ತಿಳ್ಕೊಂಡಿದೀವಿ. ತ್ರಿಭುಜ ಆಗಿದ್ರೆ ಎಷ್ಟಿರುತ್ತೆ? 180 ಇರುತ್ತೆ. ಚತುರ್ಭುಜ ಹೇಳಿದಾಗ, ಚತುರ್ಭುಜದಲ್ಲಿ ಒಂದು ಕರ್ಣವನ್ನು ಹೇಳಿದಾಗ 2 ತ್ರಿಭುಜ ಉಂಟಾಗುತ್ತೆ. ಆ 2 ತ್ರಿಭುಜಗಳ ಮೊತ್ತ ಎಷ್ಟಾಗುತ್ತೆ? 180 360 ಆಯ್ತು. ಹಾಗಾದ್ರೆ ಚತುರ್ಭುಜದಲ್ಲಿ ಒಳಕೋನ ಮೊತ್ತ ಎಷ್ಟಾಗುತ್ತೆ? 360 ಆಗುತ್ತೆ. ಅದೇ ರೀತಿಯಾಗಿ ನಾವು ಪಂಚಭುಜಕ್ಕೆ ಬಂದಾಗ, ಪಂಚಭುಜದಲ್ಲೂ ಕೂಡ ನಾವು ತ್ರಿಭುಜ ರಚನೆ ಮಾಡ್ತಾ ಹೋದ್ರೆ ಕರ್ಣ ಹೇಳ್ತೀನಿ. ಈಗ ಇ ಬಿ ಕರ್ಣ ಹೇಳ್ತೀನಿ, ಅದೇ ರೀತಿಯಾಗಿ ಇ ಸಿ ಕರ್ಣ ಹೇಳ್ತೀನಿ, ಇ ಸಿ ಕರ್ಣ ಹೇಳ್ತೀನಿ. ನೋಡಿ, 2 ಕರ್ಣ ಹೇಳ್ತೀನಿ. 2 ಕರ್ಣ ಹೇಳಿದಾಗ 7 ತ್ರಿಭುಜ ಉಂಟಾಯ್ತು. 1 ತ್ರಿಭುಜ, 2 ತ್ರಿಭುಜ, 3 ತ್ರಿಭುಜ. 1 ತ್ರಿಭುಜ ಎ ಬಿ ಇ ತ್ರಿಭುಜ, ತ್ರಿಭುಜ ಎ ಬಿ ಇ ತ್ರಿಭುಜ. ಈ ಕೋನ ಮೊತ್ತ ಎಷ್ಟಕ್ಕೆ ಸಮ? 180ಕ್ಕೆ ಸಮ. ಅದೇ ರೀತಿ ಇನ್ನೊಂದು ತ್ರಿಭುಜ, ತ್ರಿಭುಜ ಇ ಬಿ ಸಿ, ಇ ಬಿ ಸಿ ಇದರಲ್ಲಿ 3 ಕೋನಗಳ ಮೊತ್ತ ಎಷ್ಟಕ್ಕೆ ಸಮ? 180ಕ್ಕೆ ಸಮ, 180 ಡಿಗ್ರಿಗೆ ಸಮ. ಅದೇ ರೀತಿಯಾಗಿ ಇ ಸಿ ಡಿ ತ್ರಿಭುಜ ಇ ಸಿ ಡಿ, ಇದರ 3 ಒಳಕೋನಗಳ ಮೊತ್ತ 1 2 3 ಎಷ್ಟಕ್ಕೆ ಸಮ? 180 ಡಿಗ್ರಿಗೆ ಸಮ. ಹಾಗಾದ್ರೆ 3 ತ್ರಿಭುಜಗಳನ್ನ ಕೂಡಿದ್ರೆ, 3 ತ್ರಿಭುಜ ಅಂದ್ರೆ ಪಂಚಭುಜದಲ್ಲಿ 2 ಕರ್ಣಗಳನ್ನ 3 ತ್ರಿಭುಜ ಉಂಟಾಗುತ್ತೆ. ಹಾಗಾದ್ರೆ ಈ 3 ತ್ರಿಭುಜದ ಕೋನಗಳ ಮೊತ್ತವನ್ನ ಕಂಡಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 0 8 8 8 8 24 ಆಗುತ್ತೆ. 2 ಹಾಗೆ 1 2 3 2 5 570. ಈ ರೀತಿಯಾಗಿ ಪಂಚಭುಜಾಕೃತಿಯಲ್ಲಿ ಎಲ್ಲಾ ಒಳಕೋನಗಳ ಮೊತ್ತ ಅಂದ್ರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಪ್ಲಸ್ ಕೋನ ಇ, ಒಟ್ಟು ಒಳಕೋನಗಳ ಮೊತ್ತ ಎಷ್ಟಿಗೆ ಸಮನಾಗಿರುತ್ತೆ? 580 ಡಿಗ್ರಿ, 540 ಡಿಗ್ರಿ ಸಮನಾಗಿರುತ್ತೆ. ಅಂದ್ರೆ ತ್ರಿಭುಜ ಆದ್ರೆ 180 ಡಿಗ್ರಿ, ಚತುರ್ಭುಜ ಆದ್ರೆ 360 ಡಿಗ್ರಿ, ಪಂಚಭುಜ ಆದ್ರೆ 540 ಡಿಗ್ರಿ. ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಬಹುಭುಜ ತಿಳ್ಕೊಳ್ತಾ ಹೋಗ್ಬೋದು. ಈಗ ಷಡ್ಭುಜ ಅಂತ ಮಾಡ್ತೀನಿ. ಷಡ್ಭುಜ 6 ಭುಜಗಳು 1 2 3 4 5 6. ಇದಕ್ಕೆ ನಾವು ಕರ್ಣಗಳನ್ನ ಆದಾಗ ನೋಡಿ, ಇಲ್ಲೊಂದು ಕರ್ಣ ಆಯ್ತು, ಇಲ್ಲೊಂದು ಕರ್ಣ ಆಯ್ತು, ಮತ್ತೆ ಇಲ್ಲೊಂದು ಕರ್ಣ ಆಯ್ತು. 1 ತ್ರಿಭುಜ, 2 ತ್ರಿಭುಜ, 3 ತ್ರಿಭುಜ, 4 ತ್ರಿಭುಜ. 1 2 3 4 ಅಲ್ಲಿಗೆ 4 ಇಂಟು 180 ಡಿಗ್ರಿ, 4 32 3 4 4 3 3
720. ಹಾಗಾದ್ರೆ ಇಲ್ಲಿ ಒಂದು ಷಡ್ಭುಜಾಕೃತಿಯಲ್ಲಿ ಬರುವಂತ ಎಲ್ಲಾ ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮನಾಗಿರುತ್ತೆ? 720 ಡಿಗ್ರಿಗೆ ಸಮನಾಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗಬಹುದು. ಈ ರೀತಿಯಾಗಿ ವಿದ್ಯಾರ್ಥಿಗಳು ನಾವು ಒಂದು ಬಹುಭುಜಾಕೃತಿಯಲ್ಲಿ ಬರುವಂತ ಒಳಕೋನಗಳ ಮೊತ್ತವನ್ನ ತಿಳ್ಕೊಳ್ಬಹುದು. ಒಳಕೋನಗಳ ಮೊತ್ತವನ್ನು ತಿಳ್ಕೊಳ್ಬೇಕು ಅಂತ ಏನ್ ಮಾಡ್ಬೇಕಾಗತ್ತೆ? ಅಲ್ಲಿ ಬಹುಭುಜಾಕೃತಿಯಲ್ಲಿ ತ್ರಿಭುಜ ರಚನೆ ಮಾಡೋದ್ರ ಮೂಲಕ ಆ ಬಹುಭುಜಾಕೃತಿಯಲ್ಲಿ ಎಲ್ಲ ಒಳಕೋನಗಳ ಮೊತ್ತ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ವಿದ್ಯಾರ್ಥಿಗಳು ಇದನ್ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಪೀರಿಯಡ್ ಅಲ್ಲಿ ಬಹುಭುಜಾಕೃತಿ ಮತ್ತೆ ಒಂದು ಬಹುಭುಜಾಕೃತಿ ಹೊರಕೋನಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ